ಮತ್ತೆ ಎಲ್ರಿಗೂ ದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಮ್ಮನೇಲಿ ನಾವು ಸಂಕ್ರಾಂತಿ ಆಚರಿಸ್ತಾ ಇದ್ದೀವಿ ಆಸ್ ಎವ್ರಿ ಒನ್ ಡಸ್. ನಮ್ಮನೇಲಿ ಫಸ್ಟ್ ಟೈಮ್ ಅಮ್ಮ ಮತ್ತೆ ದೊಡ್ಡಮ್ಮನ ಬಿಟ್ಟು ಯಾರೂ ಕೆಲಸ ಮಾಡ್ತಾ ಇರಲಿಲ್ಲ. ಆದರೆ ಫಾರ್ ದಿ ಫಸ್ಟ್ ಟೈಮ್ ಅಮ್ಮ ಮತ್ತೆ ದೊಡ್ಡಮ್ಮನ ಸೇರಿಸಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನೋಡೋಣ. ಸೊ ಇದು ನಮ್ಮ ದೊಡ್ಡಮ್ಮ, ಇವರು ಅಡುಗೆ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ಈಗ ಸ್ಪೆಷಲ್ ಮಾಡ್ತಾ ಇದ್ದಾರೆ ಕಡುಬು ಮತ್ತು ಮಟನ್ ಸಾಂಬಾರ್. ಇದು ನಮ್ಮ ಅಮ್ಮ ಸಂಕ್ರಾಂತಿದು ಎಳ್ಳು ಬೆಲ್ಲನ ಪ್ಯಾಕ್ ಮಾಡ್ತಾ ಇದ್ದಾರೆ. ನಾನು ಇದನ್ನೆಲ್ಲ ಎಳ್ಬೀರಕ್ಕೋಸ್ಕರ ಇವ್ರು ಪ್ಯಾಕ್ ಮಾಡ್ತಾ ಇದ್ದಾರೆ. ಇಷ್ಟ ತನಕ ನಾನು ಪಿನ್ ಹೊಡಿತಾ ಇದ್ದೆ. ಸೊ ನೆಕ್ಸ್ಟ್ ತುಂಬ ಕಷ್ಟಪಟ್ಟು ಒಬ್ರು ಕೆಲಸ ಮಾಡ್ತಾ ಇದ್ದಾರೆ, ಬನ್ನಿ. ಸೊ ಇದು ನಮ್ಮ ದೊಡ್ಡಪ್ಪ ಮತ್ತೆ ಅಣ್ಣಯ್ಯ. ದೊಡ್ಡಪ್ಪ ಅಂತೂ ತುಂಬಾ ಕಷ್ಟಪಟ್ಟು ಬಿಸಿಲಲ್ಲಿ ನಿಂತಿದ್ದಾರೆ ಅಂಡ್ ಅಣ್ಣಯ್ಯ ತುಂಬಾ ಕಷ್ಟಪಟ್ಟು ಅಲ್ಲೇನೋ ಕ್ಲೀನ್ ಮಾಡ್ತಾ ಇದ್ದಾರೆ. ಏನೋ ಒಳಗೆ ಏನೋ ಕಟ್ಟಿತ್ತು ಅಂತ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಈಗ ಅದು ಬಿಸಿಲಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಹಾ, ಸೊ ಅಣ್ಣಯ್ಯಂಗೂ ಏನು ನೆರಳನ್ನ ಕೊಟ್ಟು ಆಮೇಲೆ ದೊಡ್ಡಪ್ಪನು ನೆರಳಲ್ಲಿ ಇದ್ದಾರೆ. ಸೊ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಕಷ್ಟದ ಮಧ್ಯೆ ತುಂಬಾ ಕಷ್ಟಪಟ್ಟು ರಿಪೋರ್ಟ್ ಮಾಡ್ತಾರಂತ ರಿಪೋರ್ಟರ್ ಬಸಗೌಡವ್ರಿಗೆ. ಸೊ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಬನ್ನಿ. ಸೊ ಇದೆ ನಮ್ಮ ಮನೆ. ನಿಮ್ಗೆಲ್ಲರಿಗೂ ಒಂದು ಡೌಟ್ ಬಂದಿರ್ಬೋದು, ಯಾರೋ ಒಬ್ರು ಮಿಸ್ಸಿಂಗ್ ಇದ್ದಾರೆ ಅಂತ. ಅದು ನಮ್ಮ ಅಣ್ಣ ಮತ್ತು ನನ್ನ ಅಪ್ಪ. ಸೊ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ಸೊ ಅಪ್ಪ ಇಷ್ಟೋ ತನಕ ಕಬ್ಬನ್ನ ಕತ್ತರಿಸಿ ಕ್ಲೀನಾಗಿ ಪೀಸ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ತುಂಬ ಅದನ್ನು ಕಬ್ಬನ್ನ ಕತ್ತರಿಸಿರೋ ವೇಸ್ಟ್ನೆಲ್ಲ ಕ್ಲೀನ್ ಮಾಡಿ ಏನೋ ಗಲೀಜ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಟೈಮ್ ನಮ್ಮ ಮನೇಲಿ ಇಷ್ಟೊಂದು ಎಲ್ಲರೂ ವರ್ಕ್ ಮಾಡ್ತಾ ಇರೋದನ್ನ ನೋಡ್ತಾ ಇರೋದು. ನಮ್ಮ ಅಣ್ಣ ಏನು ವರ್ಕ್ ಮಾಡ್ತಾ ಇದ್ದಾನೆ ನೋಡೋಣ ಬನ್ನಿ. ಎಲ್ಲರೂ ಅಷ್ಟೊಂದು ಕಷ್ಟಪಡ್ತಾ ಇದ್ರೆ ನಮ್ಮ ಅಣ್ಣ ಎಷ್ಟು ಕ್ಲೀನಾಗಿ ಮಲಗಿದ್ದಾನೆ ನೋಡಿ. ಅಪ್ಪ, ನಿಜವಾದ ಹಬ್ಬದ ಆಚರಣೆ ಇವನು ಮಾಡ್ತಾ ಇದ್ದಾನೆ. ಸೊ ಇದು ನಮ್ಮ ಹಬ್ಬದ ಆಚರಣೆ ಆಗಿತ್ತು. ಎಲ್ಲರೂ ತುಂಬ ಕಷ್ಟಪಟ್ಟು ಎಲ್ಲದನ್ನು ಮಾಡ್ತಾಯಿದ್ರು. ಸೊ ನನಗಂತೂ ಅದನ್ನು ನೋಡಿ ತುಂಬ ಖುಷಿ ಆಯಿತು. ನೀವನ್ನ ಹಾಗಿಲ್ಲ, ನಾನೇನು ಕೆಲಸನೇ ಮಾಡಿಲ್ಲ ಅಂತ. ನಾನು ಕೆಲಸ ಮಾಡ್ತಾ ಇದ್ದೆ, ಆದರೆ ವಿಡಿಯೋ ನಿಮಗೋಸ್ಕರ ಮಾಡಬೇಕಲ್ಲ ಅಂತ ಕೆಲಸ ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಇದೇ ಥರ ಮೋರ್ ವಿಡಿಯೋಸ್, ಮೋರ್ ಫನ್ ಬೇಕು ಅಂತ ಅಂದರೆ ನಿಮ್ಮ ದಿಶಾ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿ. ಬಾಯ್. So welcome back to once again to my YouTube channel. So ಇವತ್ತಿನ ಪಾರ್ಟ್ 2ನ ಶುರು ಮಾಡೋಣ ಬನ್ನಿ. ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಬೇಕಾದ್ರೆ ನಮ್ಮಪ್ಪ ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರಲಿಲ್ಲ. ಆದರೆ ಈಗ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ನೋಡಿ ಎಷ್ಟು ಕಷ್ಟಪಟ್ಟು ಮೊಬೈಲ್ ನೋಡ್ತಾ ಇದ್ದಾರೆ ಅಪ್ಪ. ಸೊ ಇದು ನಮ್ಮ ಮನೆಯ ಸಂಕ್ರಾಂತಿಯ ಸೆಲೆಬ್ರೇಷನ್ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋ ಯಾವ್ದಾದ್ರು ಹಬ್ಬದಲ್ಲಿ ಇದೇ ಥರ ನೆಕ್ಸ್ಟ್ ವಿಡಿಯೋ ಬೇಕು ಅಂತ ಅಂದರೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.